ಹೀಗೆ ಸುಮಾರು ಒಂದು 2-3 ತಿಂಗಳ ಹಿಂದೆ ಒಬ್ಬ ವಿದ್ಯಾರ್ಥಿ ನನ್ನನ್ನು PUC ಪಾಸ್ ಆದಂಥ ಒಬ್ಬ ವಿದ್ಯಾರ್ಥಿ ನನ್ನ ಬಂದು ಭೇಟಿಯಾಗಿ, ಸರ್ ನಿಮ್ಮ ಹತ್ರ ಒಂದು ವಿಷಯ ಚರ್ಚೆ ಮಾಡಬೇಕಾಗಿತ್ತು, ಅದಕ್ಕಾಗಿ ನಿಮ್ಮ ಹತ್ರ ಬಂದಿದ್ದೀನಿ. ಏನು ವಿಚಾರ ಅಂತ ಹೇಳಿದೆ. ಈಗ ನಂದು PUC ಪಾಸ್ ಆಗಿದೆ, ನಾನು ಆಯುರ್ವೇದಕ್ಕೆ ಜಾಯ್ನ್ ಆಗಬೇಕು ಅಂತ ಇದ್ದೀನಿ. ಆದರೆ ನನ್ನ ಸ್ನೇಹಿತರ ವರ್ಗದಲ್ಲೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ಸೈನ್ಸ್ ಎಷ್ಟು ಅಡ್ವಾನ್ಸ್ಡ್ ಆಗಿದೆ, ಎಲ್ಲೋ ಹೋಗ್ತಾ ಇದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇಂಥದ್ದೆಲ್ಲ ಬಂದು ಸೈನ್ಸ್ ತುಂಬ ಮುಂದುವರಿತಾ ಇದೆ ವಿಜ್ಞಾನ ಯುಗದಲ್ಲಿ. ಅಂಥದ್ರಲ್ಲಿ ಇದು ಯಾವುದೋ ಅಡ್ಗೋಲಜಿ ಕತೆ ಥರದ್ದು ಗಿಡಮೂಲಿಕೆಗೆ ಸಂಬಂಧಪಟ್ಟಿದ್ದು ಯಾವುದೋ ಆಯುರ್ವೇದ ಮಾಡ್ತೀನಿ ಅಂತೆಲ್ಲ, BEನೋ MBBS ಯಾವುದೋ ಅಡ್ವಾನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಕೋರ್ಸ್ ಮಾಡುವಂತ ಇದ್ದಾರೆ. ಬಟ್ ನನ್ನ ಒಳಗೆ ಎಲ್ಲೋ ಒಂದು ಕಡೆಗೆ ನಾನು ಆಯುರ್ವೇದಕ್ಕೆ ಹೋಗಬೇಕು ಅಂತ ಇದೆ. ಆದರೆ ಈ ದ್ವಂದ್ವದಲ್ಲಿದ್ದೀನಿ ನಾನು ಯಾಕೆ ನಿಮ್ಮನ್ನು ಭೇಟಿ ಆದರೆ 2 ಕಾರಣಕ್ಕೆ ನಾನು ನಿಮ್ಮನ್ನು ಭೇಟಿ ಆದೆ. ಒಂದು, ನೀವು ಮನೋಚಿಕಿತ್ಸಕರು ಹೌದು, ಇನ್ನೊಂದು ಆಯುರ್ವೇದಿಕ್ ಕಾಲೇಜಿನಲ್ಲೂ ಕೆಲಸ ಮಾಡ್ತೀರಾ, ನನಗೆ ಸಮರ್ಪಕ ಉತ್ತರ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಿಮ್ಮನ್ನು ಭೇಟಿ ಆದೆ. ನಾನು ಈ ದ್ವಂದ್ವ ಇದೆ, ಏನು ಮಾಡಬೇಕು ಸರ್ ಅಂತ ಹೇಳಿದೆ. ಆಗ ನಾನು ಆಕೆಗೆ ಹೇಳಿದೆ, ನೋಡಮ್ಮ, ನಾನು ಆಯುರ್ವೇದಿಕ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಿರಬಹುದು ನಿಜ, ಆದರೆ ವೃತ್ತಿ ಮೋಹದಿಂದ ನಾನು ಯಾವ ಕಾರಣಕ್ಕೂ ನಿನಗೆ ಸಜೆಷನ್ ಮಾಡೋದಿಲ್ಲ. ವಾಸ್ತವಿಕ ಸ್ಥಿತಿ ಏನಿದೆಯಲ್ಲ ಅದನ್ನು ಮಾತ್ರ ನಾನು ಹೇಳ್ತೀನಿ ಅಂತ. ಒಂದು ಕಡೆ ಕೃತ್ರಿಮ ಬುದ್ಧಿವಂತಿಕೆಯಿಂದ ಎಗ್ಗಿಲ್ಲದೆ ಬೆಳೀತಾ ಇರ್ತಕ್ಕಂಥ ಒಂದು ಕಡೆ ತಂತ್ರಜ್ಞಾನ, ಇನ್ನೊಂದು ಕಡೆ ಆ ತಂತ್ರಜ್ಞಾನವನ್ನು ಅನುಸರಿಸಿ ತನ್ನ ಜೀವನ ಶೈಲಿಯನ್ನೇ ಮರೆತು ಓಡ್ತಾ ಇರ್ತಕ್ಕಂಥ ಒಂದು ಇಡೀ ಜನಸಮೂಹ, ಮತ್ತೊಂದು ಕಡೆ 5000 ವರ್ಷಗಳ ಪುರಾತನವಾದಂಥ ಒಂದು ಆಯುರ್ವೇದಿಕ ಚಿಕಿತ್ಸಾ ಪದ್ಧತಿ. ಇದೆಲ್ಲದನ್ನು ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಆಯುರ್ವೇದದ ಪ್ರಸ್ತುತತೆ ಏನು ಅನ್ನುವಂಥ ವಿಚಾರವನ್ನು ಆಕೆಗೆ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅದನ್ನು ಇವತ್ತು ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ನನಗೆ ಬೇರೆ ಯಾವುದೋ ಒಂದು ವೈದ್ಯಕೀಯ ಪದ್ಧತಿಗೆ ಹೋಗಬೇಕಾಯ್ತು, ಸೀಟ್ ಸಿಗಲಿಲ್ಲನೋ ಮತ್ತೊಂದು ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಬಂದೆ ಹಾಗೆ ಹೀಗೆ ಅಂತ. ಆ ಎಲ್ಲ ದ್ವಂದ್ವಗಳನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ, ಇದರ ಮಹತ್ವವನ್ನು ತಿಳಿಸೋ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಒಂದು ಎಫರ್ಟನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಆಕೆ ಕೇಳಿದೆ, ಈಗ ಇನ್ನೂ ನೀನು PUC ಮುಗಿಸಿದ್ಯಾ, ನೀನೇನು ಮೆಡಿಕಲ್ಗೆ ಬಂದಿಲ್ಲ, ಹಾಗಾಗಿ ಆ ಟರ್ಮ್ಸಲ್ಲಿ ಏನೂ ಮಾತಾಡೋದು ಬೇಡ. ಒಂದು ಸಾಮಾನ್ಯವಾದಂಥ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಇತ್ತೀಚೆಗೆ ಯಾರಾದರೂ ನಿಮ್ಮ ಬಂಧುಗಳಲ್ಲೋ ಅಣ್ಣ ತಮ್ಮಂದರು ಯಾರಾದರೂ ನಿಮ್ಗೆ ಗೊತ್ತಿರೋರು ಯಾರಾದರೂ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದರೆ, ಯಾರಾದರೂ ಡಾಕ್ಟರ್ ಹತ್ರ ಹೋದರೆ ರೋಗವನ್ನು ಡಯಾಗ್ನಾಸ್ ಮಾಡಲಿಕ್ಕೆ, ಅದನ್ನು ಪತ್ತೆ ಹಚ್ಚಲಿಕ್ಕೆ ಇವತ್ತು ಏನೇನು ಮಾಡ್ತಾ ಇದ್ದಾರೆ, ಇವತ್ತು ಎಲ್ಲದೂ ಕೂಡ ಬಳಸ್ತಾರೆ. ಅದು ಡಿಪೆಂಡ್ಸ್ ಅಪಾನ್ ದಿ ಪೇಷಂಟ್. ಇವತ್ತು ಎಕ್ಸ್ರೇ ಇದೆ, MRI ಇದೆ, CT ಸ್ಕ್ಯಾನಿಂಗ್ ಇದೆ, ಡಾಪ್ಲರ್ ಇದೆ, ECG ಇದೆ, EEG ಮತ್ತು ಲ್ಯಾಬ್ ಟೆಸ್ಟ್ ಇದೆ. ಇದೆಲ್ಲವನ್ನು ಇಟ್ಕೊಂಡು ಇವತ್ತು ನಾವು ರೋಗವನ್ನು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಎಲ್ಲದರ ಆಧಾರದ ಮೇಲೆ ರೋಗವನ್ನು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಆದರೆ 5000 ವರ್ಷದ ಹಿಂದೆ ಕೇವಲ ನಿಮ್ಮ ಪಲ್ಸನ್ನು ನೋಡಿ ನಿಮ್ಮಲ್ಲಿ ಏನಿದೆ ರೋಗ ಅಂತ ಪತ್ತೆ ಹಚ್ತಾ ಇದ್ರಲ್ಲ, ಅದು ಇನ್ನೆಂಥ ಅಡ್ವಾನ್ಸ್ಡ್ ಆಗಿರೋದು. ಹೌದು ತಾನೆ? ನೀವು ನಂಬಲಿಕ್ಕಿಲ್ಲ, ರಾಜ್ಯಕ್ಕೆ ವೈದ್ಯರುಗಳು ಇರ್ತದಲ್ಲ, ಆ ರಾಜ ವೈದ್ಯರುಗಳ ರಾಣಿಯ ಕೈಯನ್ನು ಮುಟ್ಟುವಾಗಿರಲಿಲ್ಲ, ಅವ್ರಿಗೆ ಪರ್ಮಿಷನ್ ಇರಲಿಲ್ಲ. ರಾಣಿಯ ಕೈಗೆ ಸಿಲ್ಕ್ ದಾರವನ್ನು ಕಟ್ಟಿ ಅಷ್ಟು ದೂರಲ್ಲಿ ನಿಂತ್ಕೊಂಡು ಜಸ್ಟ್ ಆ ದಾರವನ್ನು ಹಿಡ್ಕೊಳ್ಳೋದ್ರ ಮುಖಾಂತರ ಅವರು ರೋಗ ನಿದಾನವನ್ನು ಮಾಡ್ತಾ ಇದ್ರು, ಅಂದರೆ ಡಯಾಗ್ನೋಸ್ ಮಾಡ್ತಾ ಇದ್ರು. ಬರೀ ವಾತ ಪಿತ್ತ ಕಫ ಅಂತ ಅಷ್ಟೇ ತಿಳ್ಕೊಬೇಡ್ರಿ. ಫಿಸಿಯೋಲಾಜಿಕಲ್ ಅಂದರೆ ದೈಹಿಕ ಫಿಸಿಕಲ್ ಸಮಸ್ಯೆ ಇರ್ಬೋದು, ಮೆಂಟಲ್ ಸಮಸ್ಯೆ ಇರ್ಬೋದು, ಅಥವಾ ಎಮೋಷನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅದೆಲ್ಲವನ್ನು ಮಾಡ್ತಾ ಇದ್ರು. ಅದು ಜಸ್ಟ್ ನಾಡಿ ಒಳಗೆ ಎಂಥ ಪ್ಯಾರಾಮೀಟರ್ ಅನುಸರಿಸ್ತಾ ಇದ್ರು ಅವರು. ಗತಿಯನ್ನು ನೋಡ್ತಾ ಇದ್ರು, ವೇಗವನ್ನು ನೋಡ್ತಾ ಇದ್ರು, ಬಲವನ್ನು ನೋಡ್ತಾ ಇದ್ರು, ತಳವನ್ನು ನೋಡ್ತಾ ಇದ್ರು, ತಾಪಮಾನವನ್ನು ನೋಡ್ತಾ ಇದ್ರು, ಆಕೃತಿಯನ್ನು ನೋಡ್ತಾ ಇದ್ರು, ಮತ್ತು ಕಾಠಿಣ್ಯತೆಯನ್ನು ನೋಡ್ತಾ ಇದ್ರು. ಜಸ್ಟ್ ನಾಡಿ ಮಿಡಿತದಲ್ಲಿ ಇದೆಲ್ಲವನ್ನು ಕೂಡ ಆ ಪ್ಯಾರಾಮೀಟರ್ಸ್ನ ಮಾಡ್ತಾ ಇದ್ರು. ಸೊ ಇದು ಹಿಂಗೆ ಸಾಧ್ಯ? ಅಡ್ವಾನ್ಸ್ಡ್ ಮತ್ತು ಹಾಗಿದ್ರೆ ಯಾರಿದ್ದಾರೆ ಇವತ್ತು? ಇಷ್ಟೆಲ್ಲ ಬೇಕು ಒಂದು ಡಯಾಗ್ನೋಸ್ ಮಾಡಲಿಕ್ಕೆ. ಇದು ತಪ್ಪು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಅದರದ್ದೇ ಆದಂಥ ಒಂದು ಸ್ಪೆಸಿಫಿಕೇಶನ್ ಇದೆ, ಅದಕ್ಕೆ ಬೇಕೇ ಬೇಕು, ಖಂಡಿತ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಆದರೆ ಅಡ್ವಾನ್ಸ್ಡ್ ಅಂತ ನಾವು ಏನು ಹೇಳ್ತಾ ಇದೀವಲ್ಲ, ಈ ಅಡ್ವಾನ್ಸ್ಡ್ಗಿಂತ ಅಡ್ವಾನ್ಸ್ ಅವತ್ತು ಒಂದು ಪ್ಯಾರಾಮೀಟರ್ನ ಅದಿಷ್ಟು ಇಟ್ಕೊಂಡು ನೋಡಿ ಹೇಳ್ತಾ ಇದ್ರಲ್ಲ, ಅದಿನ್ನೆಷ್ಟು ಅಡ್ವಾನ್ಸ್ಡ್ ಇರಬೇಕು. ಹೌದು ತಾನೆ? ಇದೆಲ್ಲ ನಾವು ನೋಡಿದ್ದೀವಿ, ನಾವು ಹೊಸದೇನು ಹೇಳ್ತಿಲ್ಲ. ಇವತ್ತು ಸ್ಟೆಥೋಸ್ಕೋಪ್ ಇಲ್ಲದೆ ಒಬ್ಬರು ಡಾಕ್ಟರ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಮತ್ತು ಸ್ಟೆಥೋಸ್ಕೋಪು ಕೂಡ ಇರಲಿಲ್ಲ, ಆದರೆ ಅದನ್ನು ಇಟ್ಕೊಂಡು ಮಾಡ್ತಾರೆ. ಇವತ್ತು ಈ ಕಾಸ್ಮೆಟಿಕ್ ಏನು ಇಂಡಸ್ಟ್ರಿ ಇದೆ, ನಾವು ಇತ್ತೀಚೆಗೆ ನೋಡ್ತಾ ಇದ್ದಿಲ್ಲ, 20-30 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಏನು ಮಾಡ್ತಾ ಇದೆ ಕಾಸ್ಮೆಟಿಕ್ ಇಂಡಸ್ಟ್ರಿ? ನಿಮ್ಮ ಚರ್ಮದ ಬಣ್ಣವನ್ನು ಬದಲಾಯಿಸುವಂಥದ್ದು, ಅದರಲ್ಲಿ ಕಾಂತಿ ತರುವಂಥದ್ದು, ಅದರಲ್ಲಿರ್ತಕ್ಕಂಥ ಸುಕ್ಕು ಹೋಗುವಂಥದ್ದು, ಈ ಕ್ರೀಮ್ಗಳ ಬಗ್ಗೆ ಇದ್ರ ಬಗ್ಗೆನೇ ತುಂಬ ವರ್ಷಗಳ ಕಾಲ ಸುಮಾರು ಅಡ್ವರ್ಟೈಸ್ ನೋಡಿದ್ದೀರಾ. ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಅಷ್ಟಕ್ಕೆ ಸೀಮಿತ ಆಗಿದೆ. ಇತ್ತೀಚೆಗೆ ಆ ಮಾಡರ್ನ್ ಸೈನ್ಸ್, ಈ ಕಾಸ್ಮೆಟಿಕ್ ಇಂಡಸ್ಟ್ರಿ ಜೀನ್ ಲೆವೆಲ್ವರೆಗೂ ಬರ್ತಾ ಇದೆ.
ಇನ್ನು ಒಳಗಡೆವರೆಗೂ ಬಂದು ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಜೀನ್ಸ್ ಲೆವೆಲ್ವರೆಗೂ ಬರ್ತಾ ಇದೆ. ನೀವು ನಂಬಲಿಕ್ಕಿಲ್ಲ, ಅವಾಗ 5,000 ವರ್ಷಗಳ ಹಿಂದೆ ಇವೆಲ್ಲ ಮಾಡೋದಲ್ಲ, ಪಂಚಕರ್ಮ ಮಾಡೋದು. ನಿರೂಹ ಬಸ್ತಿ ನೋಡಿ, ಆ ಹೆಸರು ಎಷ್ಟು ಚೆನ್ನಾಗಿದೆ, ನಿರೂಹ ಬಸ್ತಿ. ನಿರೂಪಮೆಗೂ ಸಿಗಲಾರದು ಅಂದರೆ ಯು ಕಾಂಟ್ ಇಮ್ಯಾಜಿನ್. ಅದರದ್ದು ಫಲ ಎಷ್ಟಿದೆ ಅಂತಂದರೆ ಯು ಕಾಂಟ್ ಇಮ್ಯಾಜಿನ್. ಅಂತಹ ಫಲ ನಿರೂಹ, ಉಪಮೆಗೆ ಸಿಗಲಾರದಂಥದ್ದು, ಅಂತಹ ಫಲಗಳನ್ನು ಕೊಡ್ತದೆ. ಅದೆಲ್ಲವನ್ನು ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಮುಖದಲ್ಲಿ ಕಾಂತಿ ಬರ್ತಾ ಇದೆ. ಇಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಹೆಲ್ತ್. ನಿಮ್ಮ ದೇಹದ ಒಳಗಿರ್ತಕ್ಕಂಥ ಡಿಟಾಕ್ಸಿಫಿಕೇಶನ್ ರಿಫ್ಲೆಕ್ಷನ್ ನಿಮ್ಮ ಮುಖದ ಮೇಲೆ ಕಾಣಿಸ್ಕೊಳ್ತಾ ಇತ್ತು, ನೈಜವಾಗಿ ಕಾಂತಿ ಬರ್ತಾ ಇತ್ತು. ಇವತ್ತು ಕಾಂತಿಯನ್ನು ಪಡೀಲಿಕ್ಕೆ ಬಟ್ ಅವತ್ತಿನ ಕಾಲದಲ್ಲಿ ಒಳಗಿನ ಆರೋಗ್ಯ ಇದು ಏನು ಹೇಳ್ತಾರೆ, ಒಳಗೆಲ್ಲ ಉಳುಕು ಮೇಲೆಲ್ಲ ತಳಕು, ಆ ಥರದ್ದಲ್ಲ ಇದು. ಒಳಗಡೆನೂ ಕೂಡ ಆರೋಗ್ಯ, ಮುಖದ ಮೇಲೂ ಕೂಡ ಆರೋಗ್ಯ. ಈ ಥರದ್ದು ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರೂ ಕೂಡ ನಿಮಗೆ ಖಂಡಿತವಾಗಿ ಆ ಗ್ಲೋನೆಸ್, ಇದು ಸ್ಕಿನ್ನಲ್ಲಿ ಇದು ಖಂಡಿತ ಬರುತ್ತೆ. ಅಂದರೆ ಯಾವ ಮಟ್ಟಕ್ಕೆ ಎಷ್ಟು ಡೀಪ್ ಲೆವೆಲಲ್ಲಿ ಅವತ್ತಿಂದ ಇದ್ರು, ಇದು ಇವತ್ತು ಈಗ ಆ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಜನ. ಇವತ್ತು ಎಪಿಜೆನೆಟಿಕ್ಸ್ ಲೆವೆಲ್ ಇರ್ಬೋದು, DNA ಮಾಡಿಫಿಕೇಶನು, ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೀತಾ ಇದೆ. ಒಂದು 6 ತಿಂಗಳು ಕೆಳಗಿರ್ಬೋದು, ದೆಹಲಿ ಮಟ್ಟದ ಒಬ್ಬ ರಾಜಕಾರಣಿ ಒಬ್ಬರು, ನಾನೊಬ್ಬ IAS ಅಧಿಕಾರಿ ಮುಖಾಂತರ ನನ್ನ ಪರಿಚಯ ಆದರು. ಅವ್ರು ನೇರವಾಗಿ ನನ್ನ ಪರಿಚಯ ಅಲ್ಲ, ಒಬ್ಬರು IAS ಅಧಿಕಾರಿ ಮುಖಾಂತರ ನನಗೆ ಅವರು ಪರಿಚಯ ಆದರು. ಅವ್ರು ಮಾತಾಡ್ಬೇಕಾದ್ರೆ ನನಗೆ ಕೇಳಿದ್ರು, ಒಂದು ಮಾತು ಕೇಳಿದ್ರು, ಸರ್ ಈ ಕಾಯಕಲ್ಪ ಚಿಕಿತ್ಸೆ ಅಂತ ಇದೆ ಅಂತ ಕೇಳಿದ್ದೀನಿ, ನಮ್ಮ ಬಾಡಿ ರಿಜುನೇಷನ್ ಆಗಬೇಕು, ಯೌವನಿಗರಾಗಿ ಕಾಣುವಂಥದ್ದೊಂದು ಆಗಬೇಕು, ಆ ಥರದೊಂದು ಚಿಕಿತ್ಸೆ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರು. ಅವ್ರು ಹಂಗೆ ಕೇಳಿದಾಗ ನನಗೆ ಯಯಾತಿ ಕಾದಂಬರಿ ನೆನಪಾಯಿತು. ಯಾರು ಯಯಾತಿಯನ್ನು ಓದ್ಕೊಂಡಿದ್ದಾರೋ ಅವ್ರಿಗೆ ಇದು ಅರ್ಥ ಆಗುತ್ತೆ. ಬರೀ ಅವರು ಮಾತ್ರ ಅಲ್ಲ, ಇವತ್ತು ಆ ಯಯಾತಿಯನ್ನು ನಮ್ಮ ಎಲ್ಲರೊಳಗೂ ಇದ್ದಾನೆ. ಇವತ್ತು ಎಲ್ಲರಿಗೂ ಯೌವನ ಬೇಕಾಗಿದೆ, ಯಾರಿಗೂ ಮುಂದಿತನ ಬೇಕಾಗಿಲ್ಲ. ಎಲ್ಲರೂ ಯೌವನಿಗರಾಗಿ ಕಾಣಿಸ್ಬೇಕು, ಸುಂದರವಾಗಿಯೇ ಕಾಣಿಸ್ಬೇಕು, ವೃದ್ಧಾಪ್ಯದ ಯಾವ ಚಿಹ್ನೆಗಳು ಕಾಣಿಸ್ಬಾರ್ದು ಅನ್ನೋದು ಎಲ್ಲರಲ್ಲೂ ಇವತ್ತು ಆ ಯಯಾತಿ ಬದುಕಿದ್ದಾನೆ ಇವತ್ತು. ಅವ್ರು ನನಗೆ ಕೇಳಿದ್ರು, ನಾನು ಇದಕ್ಕೆ ಅಧಿಕೃತವಾದಂಥ ವ್ಯಕ್ತಿ ಅಲ್ಲ, ಇದನ್ನು ಹೇಳಲಿಕ್ಕೆ ಅಧಿಕೃತವಾದಂಥ ವ್ಯಕ್ತಿ ಅಲ್ಲ, ಆದರೆ ನಾನು ಮಾಹಿತಿ ಮಟ್ಟದಲ್ಲಿ ಒಂದಿಷ್ಟು ಸಂಶೋಧನೆಯನ್ನು ಮಾಡಿದ್ದೀನಿ. ಲ್ಯಾಬ್ ಲೆವೆಲ್ ಅಲ್ಲ, ಮಾಹಿತಿ ಮಟ್ಟದಲ್ಲಿ ಒಂದಿಷ್ಟು ಸಂಶೋಧನೆಯನ್ನು ಮಾಡಿದ್ದೀನಿ, ಅದು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಅವ್ರಿಗೆ ಹೇಳಿದೆ. ಈ ಥರದ್ದು ಚರಕ ಸಂಹಿತೆಯಲ್ಲಿ ಸೂತ್ರಸ್ಥಾನದಲ್ಲಿ ಇದೆ, ರಸಾಯನಶಾಸ್ತ್ರ ಇದರೊಳಗೆ ಕುಟಿ ಪ್ರವೇಶಕ ರಸಾಯನ ಅನ್ನೋದೊಂದಿದೆ, ವಾತಾಪಿತಾಕ ರಸಾಯನ ಅನ್ನೋದೊಂದಿದೆ. ಇದೆರಡು ಇದೆ. ಒಂದು ಒಳಗಡೆ ಕುಟಿ ಒಳಗಡೆ ಇದ್ದುಕೊಂಡು ಮಾಡುವಂಥದ್ದು ರಸಾಯನ ಚಿಕಿತ್ಸೆ, ಒಂದು ಹೊರಗಡೆ ಜಗತ್ತಿನ ಜೊತೆ ಸಂಪರ್ಕ ಇಟ್ಕೊಂಡು ಮಾಡುವಂಥದ್ದು. ಈ ಥರದ್ದು ಅಂತ ಸ್ವಲ್ಪ ವಿಶ್ಲೇಷಣೆಯನ್ನು ಕೊಟ್ಟೆ. ಆಮೇಲೆ ಸ್ವತಂತ್ರ ಹೋರಾಟಗಾರರಂಥ ಮೋಹನ್ ಮದನ್ ಮಾಳವೀಯ ಅವರು ಕೂಡ ಕಾಯಕಲ್ಪ ಚಿಕಿತ್ಸೆಯನ್ನು ಮಾಡಿಸ್ಕೊಂಡಿದ್ರು. ಇವತ್ತು ಕೂಡ ನೀವು ಗೂಗಲ್ಗೆ ಹೋಗಿ ಇಮೇಜಸ್ನಲ್ಲಿ ಚೆಕ್ ಮಾಡಿದ್ರೆ ಆ ಗೂಗಲ್ ಇಮೇಜಸ್ನಲ್ಲಿ ನಿಮಗೆ ಕಾಯಕಲ್ಪ ಚಿಕಿತ್ಸೆಯ ಬಿಫೋರ್ ಆ್ಯಂಡ್ ಆಫ್ಟರ್ ಮೋಹನ್ ಮದನ್ ಮಾಳವೀಯ ಅವರ ಚಿತ್ರಗಳು ನಿಮ್ಗೆ ಸಿಗುತ್ತೆ. ಆ ವ್ಯತ್ಯಾಸಗಳನ್ನು ನೀವು ನೋಡ್ಬೋದು. ಶ್ರೀ ತಪಸ್ವಿಜಿ ಅಂತ ಒಬ್ಬರು ಯೋಗಿಗಳಿದ್ರು, ಅವರು ಕೂಡ ಈ ಕಾಯಕಲ್ಪ ಚಿಕಿತ್ಸೆಯನ್ನು ಮಾಡ್ತಾರೆ. ಒಂದು ಪುಸ್ತಕವನ್ನು ಬರೆದಿದ್ರು, ಆ ಪುಸ್ತಕವನ್ನು ನಾನು ರೆಫರ್ ಮಾಡಿದೆ. ಆ ಪುಸ್ತಕದಲ್ಲಿ ಸಾಕಷ್ಟು ಜನ ಕಾಯಕಲ್ಪ ಚಿಕಿತ್ಸೆ ಮಾಡಿದಂಥ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಗಳನ್ನು ಹಾಕಿದ್ರು. ಬಟ್ ಅವರು ತುಂಬ ಕಠಿಣವಾದಂಥ ಕಾಯಕಲ್ಪ ಚಿಕಿತ್ಸೆ, ನೆಲಮಾಳಿಗೆಯನ್ನು ಮಾಡಿಕೊಂಡು ಅಲ್ಲಿ ಬಿಸಿಲಿನ ಕಿರಣಗಳೇ ಬೀಳದೇರೆ 6 ತಿಂಗಳು ಇರುವಂಥದ್ದು, ಹಲ್ಲುಗಳೆಲ್ಲ ಬಿದ್ದು ಹುಟ್ಟುವಂಥ ಪ್ರಕ್ರಿಯೆ, ಚರ್ಮಗಳೆಲ್ಲ ಬಂದು ಹೋಗುವಂಥದ್ದು, ಈ ಥರದ್ದೆಲ್ಲದೂ ಇತ್ತು. ಅದನ್ನೆಲ್ಲ ಅವರಿಗೆ ರೆಫರ್ ಹೇಳ್ತಾನೆ. ಬಟ್ ಕ್ವಾಲಿಟಿ ಆಫ್ ಲೈಫ್ ಇದೆಯಾ? ಕ್ವಾಲಿಟಿ ಆಫ್ ಲೈಫ್ ಕಳ್ಕೊಳ್ತಾ ಇದ್ದೀವಿ, ಆಯಸ್ ಮಾತ್ರ ಹೆಚ್ಚಾಗ್ತಾ ಇದೆ. ಅದು 2019, ಯಾಕೆ ಅಂದರೆ ಪ್ಯಾಂಡಮಿಕ್ ಬಂದ ಮೇಲೆ ಆ ಸ್ಟ್ಯಾಟಿಸ್ಟಿಕ್ಸು ಆ ಲೆವೆಲ್ಗೆ ಮಾಡೋಕ್ಕಿಲ್ಲ. 2019ವರೆಗೆ WHO ನೀವು ಗೂಗಲ್ ನೋಡಿದ್ರೆ ಸಿಗುತ್ತೆ, 6ರಿಂದ 6.2 ವರ್ಷ ಮನುಷ್ಯನ ಆಯಸ್ಸು ಜಾಸ್ತಿ ಆಗಿದೆ. ಆದರೆ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗ್ತಾ ಇದೆ, ಗುಣಮಟ್ಟ. ನಾವು ಇತ್ತೀಚೆಗೆ ನೋಡ್ಬೋದು ಎಪಿಜೆನೆಟಿಕ್ ವೇರಿಯೇಷನ್ಸಿಂದ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಕ್ಯಾನ್ಸರ್ ಇರ್ಬೋದು, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಇರ್ಬೋದು, ಮೆಂಟಲ್ ರಿಟಾರ್ಡೇಷನ್ ಆಗಿರ್ಬೋದು, ಆಟೋ ಇಮ್ಯೂನ್ ಡಿಸೀಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಈ ಎಪಿಜೆನಿಕ್ ವೇರಿಯೇಷನ್ಸ್ ಇಂದ ಬರುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಅಷ್ಟು ಅಡ್ವಾನ್ಸ್ ಅಂತ ನಾವು ಏನು ಒಂದು ಸೈನ್ಸ್ ಅನ್ನು ಕರಿತೀವಲ್ಲ, ಮಾಡರ್ನ್ ಸೈನ್ಸ್ ಅನ್ನ ಅಡ್ವಾನ್ಸ್ಡ್ ಅಂತ ಕರಿತೀವಲ್ಲ, ಈ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಮಾಡರ್ನ್ ಸೈನ್ಸಿನ ಇವತ್ತು ಎಷ್ಟೋ ಡ್ರಗ್ಗಳು ಬ್ಯಾನ್ ಆಗಿದೆ. ನೀವು ಗೂಗಲ್ ಹೋಗ್ಬಿಟ್ಟು ಬ್ಯಾನ್ ಡ್ರಗ್ಸ್ ಅಂತ ಬೇಕಾದಷ್ಟು ಬರುತ್ತೆ. ಅದರಲ್ಲಿ ರ್ಯಾಂಟ್ಯಾಕ್ ಇರ್ಬೋದು, ಅಜಿಥ್ರೋಮೈಸಿನ್ ಇರ್ಬೋದು, ಜಿರೋಡಾಲ್ಪಿ ಇರ್ಬೋದು, ತುಂಬಾ ಡ್ರಗ್ಗಳು ಬ್ಯಾನ್ ಆಗಿದೆ. ಈ ಡ್ರಗ್ಗಳೆಲ್ಲ ಬರೋಕ್ಕಿಂತ ಮುಂಚೆ ಸುಮ್ಮನೆ ಮ್ಯಾನುಫ್ಯಾಕ್ಚರ್ ಆಗಿ ಬರಲಿಲ್ಲ. ಹಲವಾರು ವರ್ಷ ಕ್ಲಿನಿಕಲ್ ಟ್ರಯಲ್ ಆಗಿ ಮನುಷ್ಯರ ಮೇಲೆ ಪ್ರಯೋಗ ಮಾಡಿ ಆ ಡ್ರಗ್ ಬಂತು. ಆ ಡ್ರಗ್ ಬಂದು ಕೆಲವು ವರ್ಷಗಳ ಆದ್ಮೇಲೆ ಕೆಲವೊಂದು ಕಾರಣಗಳಿಂದ ಆ ಡ್ರಗ್ ನಿಂತೋಯ್ತು, ಬ್ಯಾನ್ ಆಗೋಯ್ತು. ಮತ್ತೆ ಅಷ್ಟು ದಿವಸ ತಗೊಂಡವ್ರ ಕತೆ ಬಿಡಿ, ಅದು ಒಂದು ಕಡೆ ಆಗಲಿ. 200 ವರ್ಷ 300 ವರ್ಷದಿಂದ ಬಂದಂತ ಒಂದು ಸೈನ್ಸ್ನ ಹಲವಾರು ಡ್ರಗ್ಗಳು ಬ್ಯಾನ್ ಆಗ್ತಾ ಇದೆ ಬಿಕಾಸ್ ಆಫ್
ಈ ಮನುಷ್ಯರ ಇದರಿಂದ ಚೇಂಜ್ ಆಗಿ. ಆದ್ರೆ 5,000 ವರ್ಷದ ಹಿಂದೆ ಬರೆದಿರ್ತಕ್ಕಂಥ ಫಾರ್ಮಕಾಲಜಿ ಡ್ರಗ್ಸ್ ಇದೆಯಲ್ಲ ಆಯುರ್ವೇದಿಕ್, ಇವತ್ತವರೆಗೂ ಒಂದೂ ಬ್ಯಾನ್ ಆಗಿಲ್ವಲ್ಲ ಡ್ರಗ್ಸು. ಹಾಗಿದ್ರೆ ಇದ್ರ ತಾಕತ್ತೇನಿರ್ಬೋದು, ಇದ್ರ ತಾಕತ್ತೇನಿರ್ಬೋದು ಯೋಚನೆ ಮಾಡಿ. ಹೌದು ತಾನೆ? ಮತ್ತೆ ಹಾಗಿದ್ರೆ ವೈ ಇಟ್ ಈಸ್ ನಾಟ್ ಸೋ ಪಾಪ್ಯುಲರ್ ಅಥವಾ ಅನ್ಪಾಪ್ಯುಲರ್? ಯಾಕೆ ಅಷ್ಟೊಂದು ಅದರಷ್ಟು ಯಾಕೆ ನಮ್ಮ ಆಯುರ್ವೇದ ಪಾಪ್ಯುಲರ್ ಆಗ್ತಾ ಇಲ್ಲ? ಇಲ್ಲ ಅಂತ ಕೇಳ್ಬೋದು, ಪಾಪ್ಯುಲರ್ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ನೀವು ಪಬ್ಮೆಡ್ ಕೇಳಿರ್ಬೋದು. ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ಜನ ಡಾಕ್ಟರ್ಸು ಯೂಸ್ ಮಾಡೋಂಥವ್ರು, ರಿಸರ್ಚರ್ಸು, ಸ್ಕಾಲರ್ಸು ಪಬ್ಮೆಡ್ ಅನ್ನು ಇದು ಮಾಡ್ತಾರೆ. 37 ಲಕ್ಷಕ್ಕೂ ಹೆಚ್ಚು ಸೈಟೇಷನ್ಸ್ ಪಬ್ಮೆಡ್ ಅಲ್ಲಿ ಇದೆ. ತುಂಬಾ ಅಥೆಂಟಿಕೇಟೆಡ್ ಆದಂತ ಒಂದು ರಿಸೋರ್ಸ್ ಪಬ್ಮೆಡ್. ಆ ಪಬ್ಮೆಡ್ ಅಲ್ಲಿ ಹೋಗ್ಬಿಟ್ಟು ನೀವು ಆಂಟಿ ಕೊಲೆಸ್ಟ್ರಾಲ್ ಮೆಡಿಕೇಶನ್ ಅಂತ ಕೊಟ್ರೆ ಇಟ್ ವಿಲ್ ಥ್ರೋ ಯು 30,000 ಆರ್ಟಿಕಲ್ಸ್, 30,000 ಆರ್ಟಿಕಲ್ ಬಿಸಾಕತ್ತೆ ಆಂಟಿ ಕೊಲೆಸ್ಟ್ರಾಲ್ ಮೆಡಿಕೇಶನ್ಸ್ ಅಂತ. ಅದೇ ನೀವು ಹೋಗ್ಬಿಟ್ಟು ಒಂದು ಮೆಡಿಟೇಷನ್ ಅಂಡ್ ಇಂಪ್ಯಾಕ್ಟ್ ಆನ್ ಹೆಲ್ತ್ ಅಂತ ಕೊಟ್ರೆ ಇಟ್ ವಿಲ್ ಶ್ರಿಂಕ್ ಟು 1,700 ಆರ್ಟಿಕಲ್ಸ್. ಇಫ್ ಯು ಗಿವ್ ಮಂತ್ರಾಸ್ ಅಂಡ್ ಹೆಲ್ತ್ ಅಂತ ಕೊಟ್ರೆ ಇಟ್ ವಿಲ್ ಶ್ರಿಂಕ್ ಟು 300 ಆರ್ಟಿಕಲ್ಸ್, 300 ಆರ್ಟಿಕಲ್ ಬರುತ್ತೆ. ಹಾಗಿದ್ರೆ ಸೈನ್ಸ್ ನಮ್ದು ಮುಂದುವರೆದಿಲ್ವ ಅಂತ ಖಂಡಿತ ಇದೆ. ದ ಲ್ಯಾಕ್ ಆಫ್ ಎವಿಡೆನ್ಸ್, ನಾವು ಆ ಎವಿಡೆನ್ಸ್ ಅನ್ನು ಕೊಡ್ತಾ 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 ಹೋದಷ್ಟು ಖಂಡಿತವಾಗಿ ಮುಂದೆ ಹೋಗುತ್ತೆ. ಅದಕ್ಕೆ ನಾನು ಎಲ್ಲ ಆಯುರ್ವೇದಿಕ ವಿದ್ಯಾರ್ಥಿಗಳು ಪ್ರತಿ ಸರಿ ಹೇಳೋದು ಒಂದೇ ಮಾತು, ಪ್ರತಿಯೊಬ್ಬ ಆಯುರ್ವೇದ ಕಲಿಯತಕ್ಕಂಥ ವಿದ್ಯಾರ್ಥಿ ಕೂಡ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್, ಆಯುರ್ವೇದದ ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ನೀವುಗಳು ಆಯುರ್ವೇದವನ್ನು ಎಲ್ಲ ಕಡೆಗೆ ಹರಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಆಯುರ್ವೇದವನ್ನು ಒಂದು ಬರೀ ವೈದ್ಯಕೀಯ ಪದ್ಧತಿ, ಅದು ಜೀವನಕ್ಕೆ ಆಧಾರ ಅಂತ ಅಲ್ಲ. ನಾನು ಆಕೆಗೆ ಒಂದು ಮಾತು ಹೇಳಿದೆ, ಆ ಬಂದಂಥ ಹುಡುಗಿ ನೀವು ನಂಬಲಿಕ್ಕಿಲ್ಲ, ಆಕೆ ಮುಸ್ಲಿಂ ಕಮ್ಯುನಿಟಿ ಹುಡುಗಿ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ತಿಳ್ಕೊಂಡಿದ್ದೀವಿ ಅಲ್ಲೆಲ್ಲೋ ಸೀಟ್ ಸಿಕ್ಲಿಲ್ಲ, ನಮ್ಮ ಹತ್ರ ತುಂಬಾ ದುಡ್ಡಿಲ್ಲ, ನಾನು ಡಾಕ್ಟರ್ ಆಗಬೇಕು ಆಸೆ ಇತ್ತು ಬಂದಿದ್ದೀನಿ ಅಂತ. ಖಂಡಿತ ಸಾಧ್ಯ ಇಲ್ಲ. ಯಾರ ರಕ್ತದಲ್ಲಿ ಧನ್ವಂತರಿಯ ಕೃಪಾಶೀರ್ವಾದ ಆ DNA ಇದೆಯೋ ಅವರು ಮಾತ್ರ BAMS ಬರಕ್ ಸಾಧ್ಯ, ಬಿಟ್ರೆ ಎಲ್ಲರೂ ಬರಕ್ ಸಾಧ್ಯ ಇಲ್ಲ.